ಫೈನಲಿ ನಾವು ಕಾರ್ಕಿಗೆ ಬಾಯ್ ಹೇಳೋ ಟೈಮ್ ಬಂತು. ಇವಾಗ ನಮಗ್ ಸಿಕ್ಕಿರೋದು ಸೆಮಿ ಡಿಟ್ಯಾಚ್ಡ್ ಹೌಸ್. ಈ ಡಿಟ್ಯಾಚ್ಡ್ ಹೌಸ್ ಅಂದ್ರೆ ಏನು ಅಂದ್ರೆ ನಾನು ರಂಗೋಲಿನೆಲ್ಲ ಊರಿಂದಾನೆ ತಂದಿದ್ದೆ. ಬರ್ಬೇಕಾದ್ರೆ ಇಂಡಿಯಾದಲ್ಲೇನೆ ಒಂದು kg ರಂಗೋಲಿ ಎಲ್ಲ ತಂದಿದ್ದೆ. ಇಲ್ಲಿ ಸಿಗುತ್ತೋ ಇಲ್ಲೋ ಮತ್ತೆ ಹುಡ್ಕೋದ್ ಕಷ್ಟ ಆಗುತ್ತೆ ಅಂತ ಇವಾಗ ನೋಡಿ ರಂಗೋಲಿ ಹಾಕ್ತಾ ಇದ್ದೀನಿ. ಯಾಕಂದ್ರೆ ಹಾಲು ಕುದ್ಮೇಲೆ ಮನೆಯಲ್ಲೆಲ್ಲ ಒಂಥರ ಖುಷಿ ಪಾಸಿಟಿವ್ ವೈಬ್ಸ್ ಶುರು ಆಯ್ತು. ಇದಾದ್ಮೇಲೆ ಅಡಿಗೆ ಮಾಡೋಣ ಅಂತ ಪ್ಲಾನ್ ಮಾಡಿದೆ. ಹಾಯ್, ಹೆಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾವಿದ್ದು ಕಾರ್ಕ್ ಹೋಟೆಲ್ನ ಇವಾಗ ವೆಕೇಟ್ ಮಾಡೋ ಟೈಮ್ ಬಂತು. ನಾವು ಪ್ಯಾಕಿಂಗ್ ಎಲ್ಲ ಶುರು ಮಾಡಿದ್ವಿ ಆಲ್ರೆಡಿ ಒಂದು ವಾರದ ಹಿಂದೆನೆ. ಪ್ಯಾಕ್ ಎಲ್ಲ ಮುಗೀತು. ಇವಾಗ ಶಿಫ್ಟ್ ಆಗ್ತಾ ಇದೀವಿ. ನಾವು ಒಂದು ಹೌಸ್ ಲಿವಿಂಗ್ ಅಪರ್ಚುನಿಟಿ ಬಂದಿತ್ತಲ್ಲ, ಅದೇ ಮನೆಗೆ ಶಿಫ್ಟ್ ಆಗ್ತಾ ಇದೀವಿ. ಲಕ್ಕಿಲಿ ನಮ್ಗೆ ಅದೇ ಮನೆ ಕನ್ಫರ್ಮ್ ಕೂಡ ಆಗಿದೆ. ಯಾರಾದ್ರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋನ ನೋಡ್ತಾ ಇದ್ರೆ, ನಾವು ಐರ್ಲೆಂಡ್ ಇಂದ ಕನ್ನಡ ವ್ಲಾಗ್ಸ್ ಮಾಡ್ತಾ ಇದೀವಿ. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಫೈನಲಿ ನಾವು ಕಾರ್ಕಿಗೆ ಬಾಯ್ ಹೇಳೋ ಟೈಮ್ ಬಂತು. ಇವಾಗ ನಾವು ನಮ್ಮ ಮನೆ ಕಡೆ ಹೊರಡ್ತಾ ಇದೀವಿ. ನಮ್ಗೆ ಮನೆ ಸಿಕ್ಕಿರೋದು ಕಂಟ್ರಿ ಸೈಡ್ ನಲ್ಲಿ. ಈ ಐರ್ಲೆಂಡ್ ನ ಕಂಟ್ರಿ ಸೈಡ್ ಮನೆಗಳು ಹೇಗಿರುತ್ತೆ, ಇಲ್ಲಿ ರೆಸಿಡೆನ್ಷಿಯಲ್ ಏರಿಯಾ ಯಾವ ರೀತಿ ಇರುತ್ತೆ ಅಂತ ಒಂದು ಐಡಿಯಾ ನಿಮ್ಗೆ ಈ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಈಗ ಇನ್ನೇನು ನಾವು ರೀಚ್ ಆಗ್ತಾ ಇದೀವಿ. ನಮ್ಮ ಮನೆ ಇನ್ನೇನು ಹತ್ರ ಬಂತು. Turn right to stay on River Village, then your destination will be on the left. ನಮ್ಮನೆ ಇರೋ ರೆಸಿಡೆನ್ಷಿಯಲ್ ಏರಿಯಾಗೆ ನಾವು ಬಂದ್ವಿ. ಇನ್ನೇನು ನಾವು ನಮ್ಮನೆನ ರೀಚ್ ಆಗ್ತಾ ಇದೀವಿ. ನಾವು ಬೆಳಗ್ಗೆನೆ ಕಾರ್ಕ್ ಬಿಟ್ವಿ. ಸೊ ದಟ್ ನಾವ್ ಇಲ್ಲಿ ಬಂದ್ಬಿಟ್ಟು ಇಲ್ಲೆಲ್ಲ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡ್ಕೋಣ ಅಂತ ಪ್ಲಾನ್ ಇತ್ತು. ಹಾಲು ಉಕ್ಸೋದೆಲ್ಲ ಇರುತ್ತಲ್ಲ, ಅದಕ್ಕಾಗಿ ನಾವು ಬೆಳಗ್ಗೆ 8 ಗಂಟೆ ಅಷ್ಟೊತ್ತಿಗೆ ಮನೆಗೆ ಬಂದು ರೀಚ್ ಆದ್ವಿ. ಇದೇ ನೋಡಿ ನಮ್ಮನೆ ಹತ್ರ ಇರೋ ಸರೌಂಡಿಂಗ್ಸ್ ಹೇಗಿರುತ್ತೆ ಅಂತ ಒಂದು ಶಾರ್ಟ್ ವಿಡಿಯೋ ಮಾಡಿ ನಿಮ್ಗೆ ತೋರಿಸ್ತೀನಿ. ಇಲ್ಲಿ ಸೆಮಿ ಡಿಟ್ಯಾಚ್ಡ್ ಮತ್ತೆ ಡಿಟ್ಯಾಚ್ಡ್ ಹೌಸಸ್ ಅಂತ ಇರುತ್ತೆ. ನಮಗ್ ಸಿಕ್ಕಿರೋದು ಸೆಮಿ ಡಿಟ್ಯಾಚ್ಡ್ ಹೌಸ್. ಈ ಡಿಟ್ಯಾಚ್ಡ್ ಹೌಸ್ ಅಂದ್ರೆ ಏನು ಅಂದ್ರೆ ಪೂರ್ತಿ ಇಂಡಿಪೆಂಡೆಂಟ್ ಹೌಸ್. ಸೆಮಿ ಡಿಟ್ಯಾಚ್ಡ್ ಅಂದ್ರೆ ಕಾಮನ್ ವಾಲ್ ಇರುತ್ತೆ, ಅಂದ್ರೆ ಒಂದಕ್ಕೊಂದು ಮನೆಗಳು ಅಂಟ್ಕೊಂಡಿರುತ್ತೆ. ಆ ತರದ ಹೌಸ್ ನಮ್ಗೆ ಇವಾಗ ಸಿಕ್ಕಿರೋದು. ಇಲ್ಲಿ ಕಾರ್ ಪಾರ್ಕಿಂಗಿಗೆ ಅಂತ ಸಪರೇಟ್ ಗರಾಜ್ ಎಲ್ಲ ಕೊಟ್ಟಿರಲ್ಲ. ಮನೆ ಎದುರುಗಡೆನೆ ಇಷ್ಟು ಸ್ಲಾಟ್ ಅಂತ ಕೊಟ್ಟಿರ್ತಾರೆ. ಅಲ್ಲಿ ಅವ್ರವ್ರ ಕಾರ್ಗಳನ್ನೆಲ್ಲ ನಿಲ್ಸ್ಕೋಬೇಕಾಗುತ್ತೆ. ಇದು ನೋಡಿ ನಮ್ದು ಸುತ್ತಮುತ್ತ ಇರೋ ರೆಸಿಡೆನ್ಷಿಯಲ್ ಏರಿಯಾ ಹೀಗಿರುತ್ತೆ ಇಲ್ಲಿ. ಈಗ ನಮ್ಮ ಮನೆಗಳಲ್ಲಿ ಅಂದ್ರೆ ಇಂಡಿಯಾದಲ್ಲಿ ನಮ್ಮೂರಲ್ಲೆಲ್ಲ ಹೇಗಿರುತ್ತೆ ಅಂದ್ರೆ ಒಂದು ರೆಸಿಡೆನ್ಷಿಯಲ್ ಏರಿಯಾ ಅಂದ್ರೆ ಪಕ್ಕ ಮನೆಗಳು ಬಂದ್ಬಿಟ್ಟು ರೋಡ್ ಎಂಡ್ ಅಲ್ಲಿ ಒಂದು ಸಣ್ಣ ಪುಟ್ಟ ಅಂಗಡಿಗಳು ಇರುತ್ತಲ್ವಾ, ಅದೇ ತರ ಇಲ್ಲಿ ಯಾವ ರೀತಿ ಇರುತ್ತೆ ಅಂದ್ರೆ ಒಂದು ಈ ರೆಸಿಡೆನ್ಷಿಯಲ್ ಏರಿಯಾಕ್ಕೆ ಒಂದೊಂದು ಸೂಪರ್ ಮಾರ್ಕೆಟ್ಗಳು ಹತ್ರವಾಗೇ ಇರುತ್ತೆ. ಅಂದ್ರೆ 300 to 400 ಮೀಟರ್ಸ್ ಡಿಸ್ಟೆನ್ಸ್ ಅಲ್ಲೇನೆ ಒಂದೊಂದು ಸೂಪರ್ ಮಾರ್ಕೆಟ್ಗಳು ಇಟ್ಟಿರ್ತಾರೆ. ಇದೇ ನೋಡಿ ನಾವಿರೋ ರೆಸಿಡೆನ್ಷಿಯಲ್ ಏರಿಯಾ. ಬ್ಯೂಟಿಫುಲ್ ಆಗಿದೆ ಅಲ್ವಾ. ಯೂಶಲಿ ಈ ಕಂಟ್ರಿ ಸೈಡ್ ಮನೆಗಳಲ್ಲಿ ಬ್ಯಾಕ್ ಯಾರ್ಡ್ ಮತ್ತೆ ಫ್ರಂಟ್ ಯಾರ್ಡ್ ಎರಡು ಕೂಡ ಕೊಟ್ಟಿರ್ತಾರೆ. ಹಾಗೆ ಮನೆ ಮುಂದೆ ಸಣ್ಣ ವಾಕಿಂಗ್ ಟ್ರ್ಯಾಕ್ ಕೂಡ ಇರುತ್ತೆ. ವಾಕ್ ಮಾಡೋರಿಗೆ, ಜಾಗ್ ಮಾಡೋರಿಗೆ ತುಂಬಾ ಸಪೋರ್ಟಿವ್ ಆಗಿರುತ್ತೆ. ಇಲ್ಲಿ ಮನೆ ಮುಂದೆ ರೋಡ್ಗಳೆಲ್ಲ ತುಂಬಾ ಬ್ರಾಡ್ ಆಗೇ ಇರುತ್ತೆ. ನೋಡಿ ಇದೆಲ್ಲ ಗಾರ್ಬೇಜ್ ಬಿನ್ಸ್. ಇಲ್ಲಿ ಪ್ರತಿಯೊಬ್ರು ಅವ್ರವ್ರ ಮನೆ ಮುಂದೆ ಗಾರ್ಬೇಜ್ ಡಿಸ್ಪೋಸಲ್ಗೆ ಅಂತ ಬಿನ್ಸ್ ನ ಇಟ್ಕೊಂಡಿರ್ತಾರೆ. ವೀಕ್ಲಿ ಒನ್ಸ್ ಬಂದ್ಬಿಟ್ಟು ಇಲ್ಲಿ ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾರೆ. ಇಲ್ಲಿ ಗಾರ್ಬೇಜ್ ಕಲೆಕ್ಷನ್ ಗೆ ಅಂತ ಸರ್ವಿಸ್ ಪ್ರೊವೈಡರ್ಸ್ ಇದ್ದಾರೆ. ನಮ್ಗೆ ಯಾರು ಕನ್ವೀನಿಯಂಟ್ ಆಗ್ತಾರೋ ಅವ್ರ ಹತ್ರ ನಾವು ರಿಜಿಸ್ಟರ್ ಮಾಡ್ಕೋಬಹುದು. ಅವ್ರು ನಮ್ಗೆ ಹೊಸ ಬಿನ್ಸ್ ನ ಪ್ರೊವೈಡ್ ಮಾಡ್ತಾರೆ. ವೀಕ್ಲಿ ಒನ್ಸ್ ಬಂದ್ಬಿಟ್ಟು ಈ ಗಾರ್ಬೇಜ್ ನ ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾರೆ. ಮಂತ್ಲಿ ಚಾರ್ಜಸ್ ನಮ್ಗೆ 25 euros ಆಗುತ್ತೆ. ಅಂದ್ರೆ ಇಂಡಿಯನ್ ರುಪೀಸ್ ಅಲ್ಲಿ ಕನ್ವರ್ಟ್ ಮಾಡಿದಾಗ ನಮ್ಗೆ ಅಪ್ರಾಕ್ಸಿಮೇಟ್ಲಿ 2300 ಆಗುತ್ತೆ.
ಇಲ್ಲಿ ಹೇರ್ ಸಲೂನ್ ಇದೆ, ಹಾಗೆ ಫಾರ್ಮಸಿ ಇದೆ ಈ ಜಂಕ್ಷನ್ ಅಲ್ಲೇ. ನಮ್ಮ ಮನೆಗೆ ಹತ್ರದಲ್ಲೇ ಒಂದು ಸೂಪರ್ ಮಾರ್ಕೆಟ್ ಇದೆ, ಅಂದ್ರೆ 300 to 400 ಮೀಟರ್ಸ್ ಒಳಗಡೆನೆ ಆಗುತ್ತೆ. ಈ ಸೂಪರ್ ಮಾರ್ಕೆಟ್ ಅಲ್ಲಿ ಬೇಸಿಕ್ ಎಸೆನ್ಷಿಯಲ್ಸ್ ಎಲ್ಲ ಸಿಗುತ್ತೆ, ಅಂದ್ರೆ ಸಣ್ಣ ಪುಟ್ಟ ಹಣ್ಣು, ಹಾಲು, ಮೊಸರು ಈ ತರದೆಲ್ಲ ಇಲ್ಲಿ ಸಿಗುತ್ತೆ. ಇಲ್ಲಿನ ಪೋಸ್ಟ್ ಆಫೀಸ್ಗೆ ಇವರು ಆನ್ ಪೋಸ್ಟ್ ಅಂತ ಕರೀತಾರೆ. ಇದು ನೋಡಿ ಪೋಸ್ಟ್ ಬಾಕ್ಸ್. ಇಲ್ಲಿಂದ ಸ್ವಲ್ಪ ದೂರ ಹೊರಗಡೆ ಬಂದ್ರೆ ಇಲ್ಲಿ ನಮ್ಗೆ ಮೇನ್ ರೋಡ್ ಕಾಣಿಸುತ್ತೆ. ಇದು ನೋಡಿ ನಮ್ಮ ಮನೆ ಸುತ್ತಮುತ್ತ ಹೀಗಿತ್ತು. ಈಗ ನಮ್ಮ ಮನೆ ಕಡೆ ಹೋಗೋಣ. ನಾವು ಒಂದೊಳ್ಳೆ ದಿನ ನೋಡ್ಕೊಂಡು ಹಾಲು ಉಕ್ಕಿಸ್ಬೇಕು ಅಂತ ಅನ್ಕೊಂಡಿದ್ವಿ. ಅದಕ್ಕಾಗಿ ನಾವು ಡಿಲೇ ಮಾಡಿ ಬಂದ್ವಿ ಈ ಮನೆಗೆ. ಅಂದ್ರೆ ನಾವು ಅಗ್ರಿಮೆಂಟ್ ಆಗಿ ಒಂದು 20 days ಆದ್ಮೇಲೆ ಈ ಮನೆಗೆ ಬಂದ್ವಿ. ಬಂದು ನೋಡಿದ ತಕ್ಷಣ ನಮ್ಗೆ ತುಂಬಾ ಶಾಕ್ ಆಯ್ತು. ಯಾಕಂದ್ರೆ ಇದು ನೋಡಿ, ಇದು ನಮ್ಮ ಫ್ರಂಟ್ ಯಾರ್ಡ್ ಮತ್ತೆ ಬ್ಯಾಕ್ ಯಾರ್ಡ್. ಇಲ್ಲಿ ತುಂಬಾನೇ ಹುಲ್ ಬೆಳೆದ್ಬಿಟ್ಟಿತ್ತು. ಇವಾಗ ರಾಜೀವ್ ಮತ್ತೆ ಅಭಿ ಸೇರ್ಕೊಂಡು ಇದನ್ನೆಲ್ಲ ಟ್ರಿಮ್ ಮಾಡ್ತಾ ಇದ್ದಾರೆ. Good of it. Enough. ಇಲ್ಲಿ ಇವರಿಬ್ರು ಬ್ಯಾಕ್ ಯಾರ್ಡ್ ಮತ್ತೆ ಫ್ರಂಟ್ ಯಾರ್ಡ್ ಗ್ರಾಸ್ ಕಟಿಂಗ್ ಮುಗಿಸಿದ್ರು. ಗ್ರಾಸ್ ಕಟ್ ಮಾಡಬೇಕಾದ್ರೆ ಸ್ವಲ್ಪ ಬಿಸಿಲಿತ್ತು, ಮತ್ತೆ ಸಡನ್ ಆಗಿ ಮೋಡ ಬಂತು, ಹಾಗೆ ಮಳೆ ಬಂತು. ಇಲ್ಲಿ ಐರ್ಲೆಂಡ್ ನಲ್ಲಿ ವೆದರ್ ಹೀಗೆ 10 ನಿಮಿಷಕ್ಕೂ ಚೇಂಜ್ ಆಗ್ತಾ ಇರುತ್ತೆ. ಒಂಥರ ವೆದರ್ ಇಲ್ಲಿ ಅನ್ಪ್ರೆಡಿಕ್ಟಬಲ್ ಅಂತ ಹೇಳ್ಬೋದು. ನೋಡಿ, ಇಲ್ಲಿ ನಮ್ಮ ಮನೆ ಮುಂದೆನೆ ನಾವು ಬಂದಿದ್ದಿನೇ ಒಂದು ಬ್ಯೂಟಿಫುಲ್ ಆದ ರೈನ್ಬೋ ಬಂತು. ಎಷ್ಟು ಬ್ಯೂಟಿಫುಲ್ ಆಗಿ ಬಂದಿದೆಲ್ಲ. ಹೋಗೇಬಿಡ್ತು. ಇದೆಲ್ಲ ಆದ್ಮೇಲೆ ಮನೆ ಒಳಗಡೆ ಎಲ್ಲ ವ್ಯಾಕ್ಯೂಮ್ ಮಾಡ್ಕೊಂಡ್ವಿ. ಒಂದ್ ಸ್ವಲ್ಪ ಮಿನಿಮಮ್ ಸೆಟಪ್ ಎಲ್ಲ ಮಾಡ್ಕೊಂಡು, ದೇವ್ರ ಮನೆ ಎಲ್ಲ ಜೋಡಿಸ್ಕೊಂಡು, ಮನೆ ಮುಂದೆ ಎಲ್ಲ ರಂಗೋಲಿ ಹಾಕ್ದೆ. ಹಾಲು ಉಕ್ಸೋದಕ್ಕೆ ಏನೇನ್ ಬೇಕೋ ಅಷ್ಟಷ್ಟೇ ಸೆಟಪ್ ಮಾಡ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡಿದೀವಿ. ಮನೆ ಮುಂದೆ ಇನ್ನೊಂದ್ ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡ್ಬಿಟ್ಟು ಒಂದ್ ರಂಗೋಲಿ ಹಾಕೋಣ ಅಂತ ಅನ್ಕೊಂಡೆ. ನಾನು ರಂಗೋಲಿನೆಲ್ಲ ಊರಿಂದಾನೇ ತಂದಿದ್ದೆ. ಬರ್ಬೇಕಾದ್ರೆ ಇಂಡಿಯಾದಲ್ಲೇ ಒಂದು 1 kg ರಂಗೋಲಿ ಎಲ್ಲ ತಂದಿದ್ದೆ. ಇಲ್ಲಿ ಸಿಗುತ್ತೋ ಇಲ್ಲೋ ಮತ್ತೆ ಹುಡ್ಕೋದ್ ಕಷ್ಟ ಆಗುತ್ತೆ ಅಂತ ಇವಾಗ ನೋಡಿ ರಂಗೋಲಿ ಹಾಕ್ತಾ ಇದ್ದೀನಿ. ನಾನು ದೇವ್ರ ಮನೆಗೆ ಅಂತ ಈ ಮನೇಲಿ ಇದ್ದಿದ್ದು ಒಂದು ಸ್ಮಾಲ್ ಟೇಬಲ್ನೇ ಸೆಟಪ್ ಮಾಡ್ಕೊಂಡೆ. ಅಲ್ಲೇ ದೇವ್ರ ಫೋಟೋಗಳನ್ನೆಲ್ಲ ಇಟ್ಕೊಂಡು ದೇವ್ರ ಪೂಜೆಗಳೆಲ್ಲ ಜೋಡಿಸ್ಕೊಂತಾ ಇದ್ದೀನಿ. ಇದು ನೋಡಿ ಎಲೆಕ್ಟ್ರಿಕ್ ಹಾಬ್. ನಾ ಈ ಸ್ಟೋವ್ ಎಲ್ಲ ಒರೆಸ್ಬಿಟ್ಟು ಅರ್ಶಿನ ಕುಂಕುಮ ಹಾಕಿ ಪೂಜೆ ಮಾಡ್ತಾ ಇದ್ದೀನಿ. ನಾ ಇಂಡಿಯಾದಿಂದಾನೇ ಇದಕ್ಕೆ ಫ್ಲಾಟ್ ಬೇಸ್ ಇರೋಂಥ ಪಾತ್ರೆಗಳನ್ನ ತಂದಿದ್ದೆ. ಇದಕ್ಕೆಲ್ಲ ಸೂಟ್ ಆಗುತ್ತೆ ಇಂಥ ಪಾತ್ರೆಗಳು. ಈ ಥರದ್ದೇನಾದ್ರು ಎಲೆಕ್ಟ್ರಿಕ್ ಹಾಬ್ಗಳಿದ್ರೆ ಪೂಜೆ ಮಾಡಿಬಿಟ್ಟು ಸ್ವಲ್ಪ ಹಾಲು ಉಕ್ಸೋಣ ಅಂತ ಶುರು ಮಾಡಿದ್ವಿ.
ನಾವು ಅಂದ್ಕೊಂಡಿದ್ದ ಟೈಮಿಗೆ ಹಾಲು ಉಗ್ಸಿದ್ವಿ. ತುಂಬಾ ಖುಷಿ ಆಯ್ತು, ಯಾಕಂದ್ರೆ ಹಾಲು ಉಕ್ಕಿದ್ಮೇಲೆ ಮನೆಯಲ್ಲೆಲ್ಲ ಒಂಥರ ಖುಷಿ, ಪಾಸಿಟಿವ್ ವೈಬ್ಸ್ ಶುರು ಆಯ್ತು. ಇದಾದ್ಮೇಲೆ ಅಡಿಗೆ ಮಾಡೋಣ ಅಂತ ಪ್ಲಾನ್ ಮಾಡಿದೆ. ನಾನು ತಿಂಡಿಗೆ ಇಡ್ಲಿ ಮಾಡಿದ್ದೀನಿ. ಹಾಲು ಉಗ್ಸಾದ್ಮೇಲೆ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ತಿಂಡಿಗೆ ಅಂತ ಇಡ್ಲಿ ಮಾಡಿದ್ದೆ. ನಾವು 3 ಜನ ಕುತ್ಕೊಂಡು ಇಡ್ಲಿ ಚಟ್ನಿ ತಿಂದ್ವಿ. ಅದಾದ್ಮೇಲೆ ಮನೆಯವ್ರಿಗೆಲ್ಲ ಫೋನ್ ಮಾಡ್ಬಿಟ್ಟು ಇವತ್ತು ಹಾಲು ಉಗ್ಸಿದೀವಿ ಅಂತ ಎಲ್ಲ ಹೇಳಿದ್ವಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಮ್ಮ ಮನೆಯ ಹೌಸ್ ಟೂರ್ ವಿಡಿಯೋನ ಶೇರ್ ಮಾಡ್ಬೇಕಂತಿದ್ದೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.